ಇವತ್ತು ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಇವತ್ತು ಗವಿಗಂಗಾಧರೇಶ್ವರನ ದರ್ಶನ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಒಳ್ಳೆಯದಾಗಿ, ಒಳ್ಳೆ ಮಳೆ ಬೆಳೆಯಾಗಿ, ಜನ ಸಮೃದ್ಧಿಯಾಗಿರಬೇಕು. ನಮ್ಮ ರೈತಾಪಿ ಜನ ಈ ವರ್ಷ ಯಾವುದೇ ಸಂಕಷ್ಟಕ್ಕೆ ಸಿಕ್ಕಬಾರ್ದು ಅಂತ ಹೇಳಿ ಗವಿಗಂಗಾಧರೇಶ್ವರನ ಪ್ರಾರ್ಥನೆ ಮಾಡಿದ್ದೀವಿ. ಮತ್ತು ಯಾವುದೇ ಥರ ಕಳೆದ 2-3 ವರ್ಷದ ಹಿಂದೆ ಕೋವಿಡ್ ಇತ್ತಲ್ಲ, ಅದು ಯಾವುದೂ ಬರಬಾರ್ದು ಅಂತ ಹೇಳಿ ಗಂಗಾಧರೇಶ್ವರನ ಅನುಗ್ರಹ ರಾಜ್ಯದ ಎಲ್ಲ ಜನತೆಗಿರಲಿ ಅಂತೇಳಿ ನಾನು ಬೇಡಿದ್ದೀನಿ. ಸರ್, ಸಂಕ್ರಾಂತಿ ನಂತರ ಭಾಳ ರಾಜಕೀಯದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋ ಮಾತಲ್ಲ ಇದೆ. ಅದೆಲ್ಲ ದೇವೇಗೌಡರು, ಕುಮಾರಸ್ವಾಮಿ ಕೇಳಿ. ನಿಮಗೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಂಕ್ರಾಂತಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮಾಧ್ಯಮದವ್ರಿಗೂ ಸಂಕ್ರಾಂತಿ ಒಳ್ಳೇದಾಗಲಿ ಅಂತೇಳಿ. ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೆಲ್ಲ ದೇವೇಗೌಡರು, ಕುಮಾರಸ್ವಾಮಿಗೆ ಗೊತ್ತಿದೆ. ಸರ್, ಯಾವಾಗ ದೆಹಲಿಗೆ ಹೋಗೋದು, ಸೀಟ್ ಹಂಚಿಕೆ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಬನ್ನಿ. ನೀವು ಕೂಡ ಮಾತನಾಡಿದ್ರಿ ಸರ್, ಏನಿದೆ ಸಂಕ್ರಾಂತಿಯ ನಂತರ ನಾನೆಲ್ಲೂ ಮಾತಾಡಿಲ್ಲ. ತಾವೇನಾದ್ರು ಈಗ ತಾಯಿ ಗಂಗಾಧರೇಶ್ವರ ನಿಮ್ಮ ಕೈಲಿ ಏನಾದ್ರು ಹೇಳ್ತಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಎಲ್ಲ ಮಾಧ್ಯಮ ಮಿತ್ರರ ಕುಟುಂಬಕ್ಕೆ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕುಟುಂಬಕ್ಕೆ ದೇವರು ಈ ವರ್ಷ 24 ಚೆನ್ನಾಗಿ ಇಟ್ಟಿರಲಿ. ಒಳ್ಳೊಳ್ಳೆ ನ್ಯೂಸ್ ಕೊಡಿ ನೀವು.